ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಪೆದ್ದಿ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಪೆದ್ದಿ ಸಿನಿಮಾ ನಾಳೆ ಅಂದ್ರೆ 4ನೇ ತಾರೀಕಿನಂದು ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆಗೆ ಅಪ್ಪಳಿಸಲಿದೆ. ಹೀಗಿರಬೇಕಾದ್ರೆ ಇವತ್ತು ಈ ಸಿನಿಮಾದ ಪ್ರೀಮಿಯರ್ ಶೋ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ಮಟ್ಟಕ್ಕೆ ಪ್ರೀಮಿಯರ್ ಶೋ ಆಗ್ತಾ ಇದೆ ಅನ್ನೋದನ್ನ ಕಳೆದ ಎಪಿಸೋಡ್ನಲ್ಲಿ ಹೇಳಿದ್ದೆ. ಈ ಎಪಿಸೋಡ್ನಲ್ಲಿ ಹೈದರಾಬಾದಿನಲ್ಲಿ ಪೆದ್ದಿ ಸಿನಿಮಾದ ಪ್ರೀಮಿಯರ್ ಹಾಗೆ ರೆಗ್ಯುಲರ್ ಶೋ ಜೊತೆಗೆ ಮುಖ್ಯ ಚಿತ್ರಮಂದಿರ ಯಾವುದೆಲ್ಲ ಈ ಸಿನಿಮಾಗೆ ಸಿಕ್ಕಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತಾ ಇದ್ದೀನಿ. ಈಗಾಗಲೇ ನೀವು ನೋಡ್ತಾ ಇದ್ದೀರಾ, ಹೈದರಾಬಾದಿನಲ್ಲಿ ಪ್ರೀಮಿಯರ್ ಶೋಗೆ ಸಿಕ್ಕಿರುವಂತಹ ಚಿತ್ರಮಂದಿರಗಳು ಹಾಗೆ ಪ್ರತಿಕ್ರಿಯೆ. ಈಗ ರಾತ್ರಿ 9 ಗಂಟೆ ಒಂದಿಷ್ಟು ಪ್ರದರ್ಶನಗಳಿನ್ನ ಆಗಬೇಕಾಗಿದೆ, ಒಂದಿಷ್ಟು ಪ್ರದರ್ಶನಗಳು ಈಗಾಗಲೇ ಆಗೋಗಿದೆ. ಇರಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಒಟ್ಟಾರೆಯಾಗಿ ಹೈದರಾಬಾದಿನ ಎಲ್ಲಾ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಎಲ್ಲ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಪೆದ್ದಿ ಸಿನಿಮಾದೇ ಹವಾ. ಭರ್ಜರಿಯಾದಂಥ ಪ್ರತಿಕ್ರಿಯೆ ಈ ಸಿನಿಮಾಗೆ ವ್ಯಕ್ತವಾಗಿದೆ. ಐನಾಕ್ಸ್ ಒಂದು ಇದೆಲ್ಲ ಇಲ್ಲಿ ನೋಡಿ, ಇದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಇಲ್ಲಿ ಸ್ವಲ್ಪ ಕಡಿಮೆ ಪ್ರತಿಕ್ರಿಯೆ. ಇದು 9:30 ನೋಡಿ, ಇದು ಇನ್ನೂ ಕೂಡ ಶೋ ಶುರು ಆಗಬೇಕಾಗಿದೆ. ಇನ್ನು ಅರ್ಧ ಗಂಟೆ ಇದೆ, 10 ಗಂಟೆ ನೋಡಿ. ಮತ್ತೆ ಯಾಕೆ ಗೊತ್ತಾ, ಈ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದಲ್ಲಿ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸ್ವಲ್ಪ ಕಡಿಮೆ ಅಂತ ಯಾಕಂತ ಹೇಳಿದ್ರೆ, ಹೈದರಾಬಾದಿನ ಮಂದಿ ಎಲ್ಲರೂ ಕೂಡ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವನ್ನೇ ಹೆಚ್ಚು ಇಷ್ಟಪಡ್ತಾರೆ. ಅದು ಉದಾಹರಣೆ ಸಹಿತ ತೋರಿಸ್ತೀನಿ ಮುಂದೆ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ನೋಡೋದಕ್ಕೆ ಇಷ್ಟಪಡಲ್ಲ. ಕಾರಣ ಏನಂತ ಹೇಳಿದ್ರೆ, ಸೆಲೆಬ್ರೇಷನ್ ಮಾಡೋದಕ್ಕೆ ಆಗಲ್ಲ ಅಂತ. ಆದರೂ ಕೂಡ ಸಣ್ಣ ಪುಟ್ಟದಾಗ ಎಲ್ಲೂ ಕೂಡ ಸೆಲೆಬ್ರೇಷನ್ ಮಾಡ್ತಾರೆ. ಮತ್ತೆ ಈ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರದ ಒಂದು ಸಮಸ್ಯೆ ಏನಂತ ಹೇಳಿದ್ರೆ, ಲೇಟಾಗಿ ಬುಕ್ಕಿಂಗ್ ಓಪನ್ ಮಾಡಿರೋದು. ಹೀಗಾಗಿ ಯಾರಲ್ಲಿ ಟಿಕೆಟನ್ನು ಬುಕ್ ಮಾಡ್ತಾರೆ ಇಲ್ವಲ್ಲ. ಎಸ್, ನಾಳೆ ಪ್ರದರ್ಶನ ನೋಡಿ, AMBಯಲ್ಲಿ ಅಲ್ಲು ಅರ್ಜುನ್ ಅವರ ಚಿತ್ರಮಂದಿರ ಬೆಳಗ್ಗೆ 8 ಗಂಟೆಯಿಂದಲೇ ಪ್ರದರ್ಶನ. ಬರೋಬ್ಬರಿಯಾದಂಥ ಪ್ರದರ್ಶನವನ್ನು ಇಲ್ಲಿ ನೀಡಿದ್ದಾರೆ. ಬರೋಬ್ಬರಿ 29 ಪ್ರದರ್ಶನ. ರಾತ್ರಿ 11 ಗಂಟೆ ಕೂಡ ಪ್ರದರ್ಶನ ಇದೆ ನೋಡಿ. ಇಲ್ಲಿ ಅಲ್ಲು ಸಿನಿಮಾ, ಇಲ್ಲೂ ಕೂಡ ಅಷ್ಟೇ ಬೆಳಗ್ಗೆ 7:50ಕ್ಕೆ ಪ್ರದರ್ಶನ, ರಾತ್ರಿ 11 ಮತ್ತೆ ಕೊನೆಯ ಪ್ರದರ್ಶನ. ಪ್ರಸಾದ್ ಐಮ್ಯಾಕ್ಸ್ ನೋಡಿ, ಆರ್ಟ್ ಭರ್ಜರಿಯಾದಂಥ ಪ್ರದರ್ಶನಗಳು, ಭರ್ಜರಿಯಾದ ಚಿತ್ರಮಂದಿರಗಳು ಸಿಕ್ಕಿದೆ ನೋಡಿ. ಈ ಒಂದು ಸಿನಿಪೋಲಿಸ್ನಲ್ಲಿ ಎಷ್ಟೊಂದು ಪ್ರದರ್ಶನ ಇದೆ ಅಂತ, 44 ಪ್ರದರ್ಶನ ಈ ಒಂದು ಚಿತ್ರಮಂದಿರದಲ್ಲಿ. ಹೀಗೆ ಅತ್ಯದ್ಭುತವಾದಂಥ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ PVR ಸಿನಿಪೋಲಿಸು ಇದು ಈಗ ತಾನೇ 1-2 ಗಂಟೆಗಳ ಹಿಂದೆ ಅಷ್ಟೇ ತನ್ನ ಬುಕ್ಕಿಂಗ್ ಅನ್ನು ಓಪನ್ ಮಾಡ್ಕೊಂಡಿರೋದು. ಹೀಗಾಗಿ ಬುಕ್ಕಿಂಗ್ ಆಗಬೇಕಾಗಿದೆ. ಮತ್ತೆ ಸಿಕ್ಕಾಪಟ್ಟೆ ಚಿತ್ರಮಂದಿರಗಳಿವೆ. ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರಕ್ಕೆ ಆ ಮಟ್ಟದಲ್ಲಿ ರೆಸ್ಪಾನ್ಸ್ ಇಲ್ಲ, ಆದ್ರೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಹೌಸ್ಫುಲ್ ಆಗ್ತಾ ಇದೆ. ಯಾಕೆ ಗೊತ್ತಾ? ಯಾಕಂತ ಹೇಳಿದ್ರೆ, ಈಗಾಗಲೇ ಹೇಳಿದಂತೆ ಸೆಲೆಬ್ರೇಷನ್ ನೋಡಿ. RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರಗಳು ಒಟ್ಟು 4 ಇದೇ ಉತ್ತರ ಕೊಡುತ್ತೆ. ನಮ್ಮ ಗಾಂಧಿನಗರ, ಸಂತೋಷ್ ನರ್ತಕಿ, ಸಪ್ನ, ತ್ರಿವೇಣಿಯಲ್ಲಿ ಏನು ಚಿತ್ರಮಂದಿರಗಳಿದ್ದಾವೆ, ಮುಖ್ಯ ಚಿತ್ರಮಂದಿರಗಳು, ಅದೇ ರೀತಿ ತೆಲುಗು ಸಿನಿಮಾಗಳಿಗೆ RTC ಕ್ರಾಸ್ ರಸ್ತೆಯಲ್ಲಿರುವಂಥ ಚಿತ್ರಮಂದಿರ ಇದೇ ಮುಖ್ಯ ಚಿತ್ರಮಂದಿರ. ಒಟ್ಟು 3 ಮುಖ್ಯ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಿದೆ. ಸಂಧ್ಯಾ 35mm, ಸಂಧ್ಯಾ 70mm, ದೇವಿ 70mm, ಹಾಗೆ ಮತ್ತೊಂದು ಮಲ್ಟಿಸ್ಕ್ರೀನ್ ಚಿತ್ರಮಂದಿರ. ಇರಲಿ, ಈ ವಿಚಾರ ಪಕ್ಕಕ್ಕೆ ಇಡೋಣ. ಬೆಳಗ್ಗೆ 7 ಗಂಟೆಯಿಂದ ಪ್ರದರ್ಶನ. ಸಂಧ್ಯಾ 35mm ಸೋಲ್ಡ್ ಔಟು, ಸಂಧ್ಯಾ 70mm ಅದು ಸೋಲ್ಡ್ ಔಟು. ದೇವಿಯಲ್ಲಿ ಟಿಕೆಟ್ ಇದೆ. ಅದೆಲ್ಲಿ? ಹಿಂಭಾಗದಲ್ಲಿ ಅಲ್ಲ, ಮುಂಭಾಗದಲ್ಲಿ, ಸ್ಕ್ರೀನ್ಗೆ ಮುಂದೆ ನೋಡಿ. ಆ ಮುಂಭಾಗದಲ್ಲೇ 420 ರೂಪಾಯಿ ಟಿಕೆಟ್. 11 ಗಂಟೆ ಪ್ರದರ್ಶನ. ಇದು ಕೂಡ ಅಷ್ಟೇ, ಹಿಂಭಾಗದಲ್ಲಿ ಬಾಲ್ಕನಿ ಟಿಕೆಟ್ ಎಲ್ಲ ಬಿಟ್ಟಾಕಿ ನೋಡಿ. ಇಷ್ಟು ಹತ್ರ 1000 ಸೀಟ್ ಕೆಪಾಸಿಟಿನ ಹೊಂದಿರುವಂಥ ಚಿತ್ರಮಂದಿರಗಳು. ಸಂಧ್ಯಾ 35mm, ಸಂಧ್ಯಾ 70mm, ಹಾಗೆ ದೇವಿ 70mm. 1000 ಸೀಟ್ ಕೆಪಾಸಿಟಿ ಉಳ್ಳಂಥ ಚಿತ್ರಮಂದಿರ ನೋಡಿ, ಹೌಸ್ಫುಲ್ ಆಗಿದೆ, ಫಾಸ್ಟ್ ಫೀಲಿಂಗ್ ಇದೆ. ಆದರೆ ಇಲ್ಲಿ ಇದೇ RTC ಕ್ರಾಸ್ ರಸ್ತೆಯಲ್ಲಿರುವಂತಹ ಮಲ್ಟಿ ಸ್ಕ್ರೀನ್ ಚಿತ್ರಮಂದಿರ ಖಾಲಿ. ಇದೇ ಹೇಳುತ್ತೆ ಅಲ್ಲಿಯ ಮಂದಿಯ ಮೊದಲ ಆಯ್ಕೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ. ಇದೇ ನಮ್ಮಲ್ಲಿ ಉಲ್ಟಾ.
ಅಲ್ಲಿಯ ಪ್ರೇಕ್ಷಕರು ಎಷ್ಟೇ ದುಡ್ಡಾದ್ರೂ ಮೊದಲ ಆಯ್ಕೆ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ. ಆ ಮಟ್ಟಕ್ಕೆ ಭರ್ಜರಿಯಾದಂತಹ ಸೆಲೆಬ್ರೇಷನ್ ಕೂಡ ಮಾಡ್ತಾರೆ. ಇನ್ನು ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಭರ್ಜರಿ ಅಂತ ಪ್ರದರ್ಶನ ಅಂತ ಕೇಳಿದ್ರೆ ಈಗಾಗಲೇ ನೋಡ್ತಾ ಇದ್ದೀರಿ ನೋಡಿ, ಎಷ್ಟು ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಇವೆಲ್ಲ ಅಲ್ಲಿಯ ಲೋಕಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳು. ಲೋಕಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರಗಳಲ್ಲೂ ಕೂಡ ಭರ್ಜರಿಯಾದಂತಹ ಪ್ರತಿಕ್ರಿಯೆ. ಅಲ್ಲಿ ಟಾಪ್ ಅಲ್ಲಿ ಇರೋದು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ, ಅದಾದ ಬಳಿಕ ಲೋಕಲ್ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ, ಅದಾದ ಬಳಿಕ ಸಾಮಾನ್ಯವಾಗಿ PVR, ಐನಾಕ್ಸ್, ಸಿನಿಪೋಲಿಸ್ ಎಲ್ಲ ಇದೆಯಲ್ಲ, ಆ ಥರದಕ್ಕೆ ಪ್ರೇಕ್ಷಕರು ಹೋಗ್ತಾರೆ. ಅದೇನೇ ಇರಲಿ, ಒಟ್ಟಾರೆಯಾಗಿ ಚಿತ್ರಮಂದಿರಗಳಿಗಂತೂ ಹಬ್ಬವೋ ಹಬ್ಬ. ನಮಸ್ಕಾರ.